ನೋಡ್ರಿ ಸಾಕು. ಹಾಂ ಸರ್ ಈ ಕಡೆ ಹಾಂ ಹಾಂ ಸರ್ ಹಾಂ 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 ಸರ್ ಈ ಕಡೆ ಸೈ ನೋಡಿ ಸರ್ ಸೈ ಕಡೆ ಆಯ್ತು ಹಾಂ ಆಯ್ತು ನೀವು ಸರಿಯಾಗಿ ಹಾಕಿದರೆ ಈ ಕಡೆ ರಾಜ ಹೇಳ್ಕೊ ಸಾಹೇಬ್ರವರಲ್ಲಿ ಮಲಗಿಸ್ಬೇಡಿ. ಗ್ರಾಮ ಪಂಚಾಯಿತಿಯ ಗರಗಳಿಗೆ ಇವತ್ತು ಭೂಮಿ ಪೂಜನೆ ಮಾಡೋ ಮುಖಾಂತರ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಸಣ್ಣ ನೀರಾವರಿ ಇಲಾಖೆಯ ಮುಖಾಂತರ 1,10,00,000 ರೂಪಾಯಿಗಳ ಈ ಒಂದು ಭಾಗದ ಅರೆಪಾಳ್ಳಿ ಹೆಬ್ಬಾಳ ಕಟ್ಟೆಯ ಅಭಿವೃದ್ಧಿಗೆ ಇವತ್ತು ಭೂಮಿ ಪೂಜೆ ನೆರವೇರಿಸುವ ಮುಖಾಂತರ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಮತ್ತು ನಾವೇನಿಲ್ಲಿ ಎರಡನೇದಾಗಿ ಅಂಗನವಾಡಿ ನರೇಗಾ ಅಡಿನಲ್ಲಿ ಇವತ್ತು ಸುಮಾರು 20 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆ ಒಂದು ಅಂಗನವಾಡಿ ಕಟ್ಟಡಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡೋ ಮುಖಾಂತರ ಮತ್ತು ಇಲ್ಲಿ ಈ ಸಮುದಾಯ ಭವನಗೆ ಇಲ್ಲಿ ಪಕ್ಕದಲ್ಲಿ ಒಂದು ಕಟ್ಟಡ ಕಟ್ಕೊಳ್ಬೇಕು ಅಡುಗೆ ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ಕೇಳ್ಕೊಂಡಿದ್ರು. ನಾನಿಲ್ಲಿ ಬಂದು ನೋಡಿದೆ, ಮೂಲ ಕಟ್ಟಡನೇ ಪೂರ್ಣ ಆಗಿಲ್ಲ. ಅಡುಗೆ ಮನೆ ಕಟ್ಕೊಳ್ಳೋ ಬದಲಿದ್ದ ತಕ್ಷಣ ಇದನ್ನು ಪೂರ್ಣ ಮಾಡಿದ್ಮೇಲೆ ಮುಂದೆ ಬರುವಂಥ ಅನುದಾನದಲ್ಲಿ ಈ ಒಂದೇನು ಭೂಮಿ ಪೂಜೆ ಮಾಡಿದ್ವಿ, ಈ ಕಟ್ಟಡಕ್ಕೆ ನಾನು ಅನುದಾನ ಕೊಡ್ತೇನೆ, ಇದನ್ನು ಪೂರ್ಣ ಮಾಡಿ ಅಂತೇಳಿ 6 ಲಕ್ಷ ರೂಪಾಯಿಯಲ್ಲಿ ಇದನ್ನು ಈ ಒಂದು ಸಮುದಾಯ ಭವನವನ್ನು ಪೂರ್ಣ ಮಾಡಲಿಕ್ಕೆ ಇವತ್ತು ನಮ್ಮ ಈ ಗ್ರಾಮದ ಯಜಮಾನರುಗಳನ್ನೆಲ್ಲ ಕೇಳಿ, ಗಿರಿಜನರು ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಆದ್ದರಿಂದ ಅವರ ಭವನವನ್ನು ನಮ್ಮ ಯಜಮಾನರಾದಂಥ ಚನ್ನಂಜೇಗೌಡ ಮತ್ತು ಲಕ್ಷ್ಮೀ ಶಿವಣ್ಣ ನಂಜೇಗೌಡ ಇವ್ರನ್ನೆಲ್ಲ ಒಪ್ಕೊಂಡ ಮೇಲೆ ಇದಕ್ಕೆ ಕಾಮಗಾರಿಯನ್ನು ಮಾರ್ಪಾಡು ಮಾಡಿಕೊಂಡು ಇದು ಫಿನಿಷ್ ಮಾಡಿದ್ಮೇಲೆ ನಾವು ಇವತ್ತು ಏನು ಭೂಮಿ ಪೂಜೆ ಮಾಡಿದ್ವಿ ಅದಕ್ಕೆ ನಾನು ಅನುದಾನ ಮತ್ತೆ ಬರುವ ಅನುದಾನದಲ್ಲಿ ಸೇರಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ 1,10,00,000, ಒಂದು 20 ಲಕ್ಷ, ಒಂದು 6 ಲಕ್ಷ ಇಷ್ಟು ಯೋಜನೆಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇನೆ. ಈ ಗಡಿ ಭಾಗದಲ್ಲಿ ಯಾರೂ ಕೂಡ ಇಷ್ಟೊಂದು ಅನುದಾನವನ್ನು ಕೊಟ್ಟಿರಲಿಲ್ಲ. ಹಿಂಗೆ ನಾನು ಈ ಒಂದು ಶಾಸಕನಾಗಿ 1.25 ವರ್ಷ ಕಳೆದಿದ್ದೇನೆ. ತಿಮ್ಮರಾಜಿಪುರ ಪಂಚಾಯಿತಿ ಕಾಡು ಪ್ರದೇಶಕ್ಕೆ ಹೆಚ್ಚಿನ ಅನುದಾನ ಕೊಡೋ ಮುಖಾಂತರ ಈ ಭಾಗದ ಜನತೆಗೆ ಅನುಕೂಲ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ಮುಂದಾಗಿದೆ. ನಮಸ್ಕಾರ.